ಈ ಶ್ವಾನ 50 ಕೋಟಿ ಶ್ವಾನ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿದ್ದ ವ್ಯಕ್ತಿ ಈತ. ಆ ಹೇಳಿಕೆಯಿಂದಲೇ ಈಗ ಡಾಗ್ ಬ್ರೀಡರ್ ಸತೀಶ್ಗೆ ಇಡಿ ಕಂಟಕ ಶುರುವಾಗಿದೆ. ಅಯ್ಯಯ್ಯೋ, ಏನಿದು ಕಥೆ ಅಂತೀರಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಫಾರಿನ್ ಡಾಗ್ ತಂದು ಬೆಳೆಸಿ ಕೋಟಿಗೆ ಸೇಲ್. ಸತೀಶ್ಗೆ 50 ಕೋಟಿ ನಾಯಿ ತಂದ ಅವಾಂತರ. ಡಾಗ್ ಬ್ರೀಡರ್ ಸತೀಶ್ ನಿವಾಸದ ಮೇಲೆ ಇಡಿ ದಾಳಿ. ಹೌದು, ಈತನೇ ನೋಡಿ, ಬಿಲ್ಡಪ್ ಹೀರೋ ಡಾಗ್ ಬ್ರೀಡರ್ ಸತೀಶ್. ಅಂತಾರಾಷ್ಟ್ರೀಯ ಡಾಗ್ ಬ್ರೀಡರ್ ಅಂತಲೇ ಹೆಸರುವಾಸಿ. ಕೋಟಿ ಬೆಲೆ ಬಾಳುವ ಶ್ವಾನ ಸಾಕಿದ್ದೀನಿ ಎಂದವನಿಗೆ ಇವತ್ತು ಇಡಿ ಶಾಕ್ ಕೊಟ್ಟಿದೆ. ಜೆಪಿ ನಗರದ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದಾರೆ. 50 ಕೋಟಿ ನಾಯಿ ಎಂಬುದು ಸುಳ್ಳು. ಇಡಿ ದಾಳಿಯಲ್ಲಿ ಮಾಹಿತಿ ಬಹಿರಂಗ. ನಾಯಿ ಫಾರ್ಮ್ನಲ್ಲಿ ಇಡಿ ಟೀಮ್ ಪರಿಶೀಲನೆ. ಸತೀಶ್ ಶ್ವಾನಗಳನ್ನ ಹೊರದೇಶದಿಂದ ತಂದು ಸಾಕಾಣಿಕೆ ಮಾಡಿ ಇಲ್ಲಿನ ಸೆಲೆಬ್ರಿಟಿಗಳಿಗೆ ಮಾರಾಟ ಮಾಡುತ್ತಿದ್ದಂತೆ. ಕೋಟಿ ಬೆಲೆ ಬಾಳುವ ನಾಯಿಯನ್ನ ಅಲ್ಲಿಂದ ತಂದು ಸಾಕುತ್ತಿದ್ದ. ಈ ಪೈಕಿ ಕೆಲ ತಿಂಗಳ ಹಿಂದೆ ಸಿನಿಮಾವೊಂದರ ಪ್ರಮೋಷನ್ ವೇಳೆ ಇದು 50 ಕೋಟಿ ನಾಯಿ ಎಂದು ಎಲ್ಲರೆದುರು ಓಳು ಬಿಟ್ಟಿದ್ದ. ಕ್ಯಾಡಾಬಮ್ ಒಕೈನಾ ಎನ್ನುವ ಬ್ರೀಡ್ನ ನಾಯಿ ಬೆಲೆಯನ್ನ ಸಾರ್ವಜನಿಕವಾಗಿ ಘೋಷಿಸಿದ್ದಲ್ಲದೆ ಈ ಹಿಂದೆ ಹಲವು ಸಂವಾದಗಳಲ್ಲಿ ಆತ ಈ ಬಗ್ಗೆ ತಿಳಿಸಿದ್ದ. ಸದ್ಯ ಈ ಬೆಲೆ ಸುಳ್ಳು ಎಂಬ ಆರೋಪ ಕೇಳಿ ಬಂದಿದೆ. ನಾಯಿಯನ್ನ ಬೇರೆ ದೇಶದಿಂದ ತಂದಿದ್ದೇ ಆದಲ್ಲಿ ಅದಕ್ಕೆ ಪಾಲಿಸಬೇಕಾದ ನಿಯಮ ಪಾಲಿಸಿದ್ರಾ ಎಂಬ ವಿಷಯವನ್ನ ಪರಿಗಣಿಸಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆ ಪರಿಶೀಲನೆ ಮಾಡಿದ್ರು. ಈ ವೇಳೆ ಸತೀಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಎಲ್ಲೆಲ್ಲಿ ಹೇಗೆ ನಾಯಿ ಕೊಂಡ್ಕೊಂಡ್ರಿ, ಯಾರಿಗೆ ಎಷ್ಟು ಬೆಲೆಗೆ ಮಾರಾಟ ಮಾಡಿದ್ರಿ, ಹೇಗೆ ಹೊರ ದೇಶದಿಂದ ಕರೆತಂದ್ರಿ ಅನ್ನುವ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಸತೀಶ್ ಮೂಲತಃ ಶ್ವಾನ ಪ್ರೇಮಿ ಹಾಗೂ ನಟ ದರ್ಶನ್ ಸಿನಿಮಾದಲ್ಲೂ ನಟನೆ ಮಾಡಿದ್ದ. 2004ರಲ್ಲಿ ತೆರೆಗೆ ಬಂದ ದರ್ಶನ್ ಅನ್ನುವ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿದ್ದ. ಅಲ್ಲದೆ ತಾನು ಮಾಡೆಲ್ ಅಂತಾಲೂ ಎಲ್ಲರ ಮುಂದೆ ಹೇಳಿಕೊಂಡಿದ್ದ. ಹಾಗೆ ಈತ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಎಂದೇ ಹೆಸರುವಾಸಿಯಾಗಿದ್ದ. ಸದ್ಯ ಇದೇ ಶ್ವಾನ ಈಗ ಗಂಡಾಂತರ ತಂದಿದ್ದು ಇಡಿ ಸಂಕಷ್ಟಕ್ಕೆ ಸತೀಶ್ನನ್ನ ಗುರಿ ಮಾಡಿದೆ. PIML ಆಕ್ಟ್ ದಾಖಲಿಸಿ ಇಡಿ ಅಧಿಕಾರಿಗಳು ಬಿಲ್ಡಪ್ ಸತೀಶ್ನನ್ನ ವಿಚಾರಣೆ ಮಾಡ್ತಿದ್ದು, ಸರಿಯಾದ ದಾಖಲೆ ಸಿಗದೆ ಹೋದಲ್ಲಿ ಸತೀಶ್ ಬಂಧನ ಖಚಿತ ಎನ್ನಲಾಗ್ತಿದೆ. ಏನೇ ಆಗ್ಲಿ, ಆತ ಹೇಳಿದ ಹಾಗೆ 50 ಕೋಟಿ ನಾಯಿ ಬೆಲೆ ಸುಳ್ಳು ಎಂದು ಗೊತ್ತಾದ ಹಿನ್ನೆಲೆ ಇಡಿ ದಾಳಿಯಾಗಿದೆ. ಇನ್ನು ಶ್ವಾನಗಳನ್ನ ಹೇಗೆ ಆಮದು ಮಾಡಿಕೊಳ್ತಿದ್ರು ಅನ್ನೋದರ ದಾಖಲೆ ಇದ್ದಲ್ಲಿ ಸತೀಶ್ಗೆ ಉಳಿಗಾಲ, ಇಲ್ಲವಾದಲ್ಲಿ ಬಂಧನ ಸಾಧ್ಯತೆ ಇದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.